ಕೇರಳ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಕಾಂಗ್ರೆಸ್ನ ವಿರುದ್ಧ ಕೇರಳ ಸಿಎಂ ಸಮರದ ಕಹಳಿಯನ್ನು ಮೊಳಗಿಸಿದ್ದಾರೆ. ಕರ್ನಾಟಕದ ಹಸ್ತಪಾಳ್ಯದ ಬುಲ್ಡೋಜರ್ ಅಸ್ತ್ರಕ್ಕೆ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕೇರಳದ ಮುಖ್ಯಮಂತ್ರಿಗಳು ಈಸ್ ಎ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. Without knowing the fact, Mr. Pinarayi should not interfere with our state affairs. It is all political gimmicks. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ದೇವರನಾಡು ಕೇರಳದಲ್ಲಿ ಚುನಾವಣಾ ಕಾವು. ಕರ್ನಾಟಕದಲ್ಲಿ ಯುಡಿಎಫ್ ಎಲ್ಡಿಎಫ್ ಮಾತಿನ ಸಮರ. ಕೇರಳದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನಲ್ಲಿ ಪಿಣರಾಯಿ ವಿಜಯನ್ ಅವರ ಪಕ್ಷ ಏಳ ಹೆಸರಿಲ್ಲದಂತೆ ಧೂಳಿಪಟವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಸಿಪಿಐಎಂ ನಡುವೆ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಮುಸ್ಲಿಂ ಮತ ಬ್ಯಾಂಕ್ ಮೇಲೆ ಸಿಪಿಐಎಂ ದೃಷ್ಟಿ ನೆಟ್ಟಿದೆ. ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕಾಂಗ್ರೆಸ್ ಸರ್ಕಾರ ಕಣ್ಣಿಟ್ಟಿದೆ. ಬೆಂಗಳೂರಿನ ಯಲಹಂಕ ಸಮೀಪದ ಕೋಗಿಲು ಬಳಿ ಮನೆಗಳ ತೆರವು ಕಾರ್ಯಾಚರಣೆಯಲ್ಲಿ ಕೇರಳದ ಪಿಣರಾಯಿ ಸರ್ಕಾರ ರಾಜಕೀಯ ಬೇಳಿಯನ್ನ ಬೇಯಿಸಿಕೊಳ್ತಾ ಇದೆ. ಕಾಂಗ್ರೆಸ್ದು ಬುಲ್ಡೋಜರ್ ಅಸ್ತ್ರ ಅಂತ ಪಿಣರಾಯಿ ವಿಜಯನ್ಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಅನಧಿಕೃತವಾಗಿ ವಾಸ್ತವ್ಯ ಹೂಡಿದವರ ತೆರವು. ಕೇರಳದ ಮುಖ್ಯಮಂತ್ರಿಗಳು ಈಸ್ ಎ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. ಅಲ್ಲಿ 2020-21ರಿಂದ ಅನ್ನಾಥರೈಸ್ಡ್ ಆಗಿ ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟು ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಮಿಸ್ಟರ್ ಪಿಣರಾಯಿ, ರಾಜಕೀಯ ಮಾಡಬೇಡಿ. It is all political statement, political protest and anything. We don't want anyone to this one. Without knowing the fact, Mr. Pinarayi should not interfere with our state affairs. It is all political gimmicks. ಬೆಂಗಳೂರಿನಲ್ಲಿ ಮನೆ ತೆರವು ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟದ ನಡುವೆ ಡಿಸೆಂಬರ್ 30ರಂದು ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿರುವುದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇರಳ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಕಾಂಗ್ರೆಸ್ನ ವಿರುದ್ಧ ಕೇರಳ ಸಿಎಂ ಸಮರದ ಕಹಳಿಯನ್ನು ಮೊಳಗಿಸಿದ್ದಾರೆ. ಕರ್ನಾಟಕದ ಹಸ್ತಪಾಳ್ಯದ ಬುಲ್ಡೋಜರ್ ಅಸ್ತ್ರಕ್ಕೆ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕೇರಳದ ಮುಖ್ಯಮಂತ್ರಿಗಳು ಈಸ್ ಎ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. Without knowing the fact, Mr. Pinarayi should not interfere with our state affairs. It is all political gimmicks. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗೊತ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ದೇವರನಾಡು ಕೇರಳದಲ್ಲಿ ಚುನಾವಣಾ ಕಾವು. ಕರ್ನಾಟಕದಲ್ಲಿ ಯುಡಿಎಫ್ ಎಲ್ಡಿಎಫ್ ಮಾತಿನ ಸಮರ. ಕೇರಳದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನಲ್ಲಿ ಪಿಣರಾಯಿ ವಿಜಯನ್ ಅವರ ಪಕ್ಷ ಏಳ ಹೆಸರಿಲ್ಲದಂತೆ ಧೂಳಿಪಟವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಸಿಪಿಐಎಂ ನಡುವೆ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಮುಸ್ಲಿಂ ಮತ ಬ್ಯಾಂಕ್ ಮೇಲೆ ಸಿಪಿಐಎಂ ದೃಷ್ಟಿ ನೆಟ್ಟಿದೆ. ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕಾಂಗ್ರೆಸ್ ಸರ್ಕಾರ ಕಣ್ಣಿಟ್ಟಿದೆ. ಬೆಂಗಳೂರಿನ ಯಲಹಂಕ ಸಮೀಪದ ಕೋಗಿಲು ಬಳಿ ಮನೆಗಳ ತೆರವು ಕಾರ್ಯಾಚರಣೆಯಲ್ಲಿ ಕೇರಳದ ಪಿಣರಾಯಿ ಸರ್ಕಾರ ರಾಜಕೀಯ ಬೇಳಿಯನ್ನ ಬೇಯಿಸಿಕೊಳ್ತಾ ಇದೆ. ಕಾಂಗ್ರೆಸ್ದು ಬುಲ್ಡೋಜರ್ ಅಸ್ತ್ರ ಅಂತ ಪಿಣರಾಯಿ ವಿಜಯನ್ಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಅನಧಿಕೃತವಾಗಿ ವಾಸ್ತವ್ಯ ಹೂಡಿದವರ ತೆರವು. ಕೇರಳದ ಮುಖ್ಯಮಂತ್ರಿಗಳು ಈಸ್ ಎ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. ಅಲ್ಲಿ 2020-21ರಿಂದ ಅನ್ನಾಥರೈಸ್ಡ್ ಆಗಿ ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟು ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಮಿಸ್ಟರ್ ಪಿಣರಾಯಿ, ರಾಜಕೀಯ ಮಾಡಬೇಡಿ.
That is all political statement, political protest and anything. We don't want anyone to this one. Without knowing the fact, I should, Mr. Pinarayi should not interfere with our state affairs. It is all political gimmicks. ಬೆಂಗಳೂರಿನಲ್ಲಿ ಮನೆ ತೆರವು ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟದ ನಡುವೆ ಡಿಸೆಂಬರ್ 30ರಂದು ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿರುವುದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೇರಳ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಕಾಂಗ್ರೆಸ್ನ ವಿರುದ್ಧ ಕೇರಳ ಸಿಎಂ ಸಮರದ ಕಹಳಿಯನ್ನು ಮೊಳಗಿಸಿದ್ದಾರೆ. ಕರ್ನಾಟಕದ ಹಸ್ತಪಾಳ್ಯದ ಬುಲ್ಡೋಜರ್ ಅಸ್ತ್ರಕ್ಕೆ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಕೇರಳದ ಮುಖ್ಯಮಂತ್ರಿಗಳು ಈಸ್ ಎ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. Without knowing the fact, I should, Mr. Pinarayi should not interfere with our state affairs. It is all political gimmicks. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗೊತ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಟ್ಟುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ದೇವರನಾಡು ಕೇರಳದಲ್ಲಿ ಚುನಾವಣಾ ಕಾವು. ಕರ್ನಾಟಕದಲ್ಲಿ ಯುಡಿಎಫ್ ಎಲ್ಡಿಎಫ್ ಮಾತಿನ ಸಮರ. ಕೇರಳದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನಲ್ಲಿ ಪಿಣರಾಯಿ ವಿಜಯನ್ ಅವರ ಪಕ್ಷ ಏಳ ಹೆಸರಿಲ್ಲದಂತೆ ಧೂಳಿಪಟವಾಗಿದೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಿಡಿಕಾರ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಸಿಪಿಐಎಂ ನಡುವೆ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಮುಸ್ಲಿಂ ಮತ ಬ್ಯಾಂಕ್ ಮೇಲೆ ಸಿಪಿಐಎಂ ದೃಷ್ಟಿ ನೆಟ್ಟಿದೆ. ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕಾಂಗ್ರೆಸ್ ಸರ್ಕಾರ ಕಣ್ಣಿಟ್ಟಿದೆ. ಬೆಂಗಳೂರಿನ ಯಲಹಂಕ ಸಮೀಪದ ಕೋಗಿಲು ಬಳಿ ಮನೆಗಳ ತೆರವು ಕಾರ್ಯಾಚರಣೆಯಲ್ಲಿ ಕೇರಳದ ಪಿಣರಾಯಿ ಸರ್ಕಾರ ರಾಜಕೀಯ ಬೇಳಿಯನ್ನ ಬೇಯಿಸಿಕೊಳ್ತಾ ಇದೆ. ಕಾಂಗ್ರೆಸ್ದು ಬುಲ್ಡೋಜರ್ ಅಸ್ತ್ರ ಅಂತ ಪಿಣರಾಯಿ ವಿಜಯನ್ಗೆ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಅನಧಿಕೃತವಾಗಿ ವಾಸ್ತವ್ಯ ಹೂಡಿದವರ ತೆರವು. ಕೇರಳದ ಮುಖ್ಯಮಂತ್ರಿಗಳು ಈಸ್ ಎ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. ಅಲ್ಲಿ 2020-21ರಿಂದ ಅನ್ನಾಥರೈಸ್ಡ್ ಆಗಿ ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟು ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಮಿಸ್ಟರ್ ಪಿಣರಾಯಿ, ರಾಜಕೀಯ ಮಾಡಬೇಡಿ. That is all political statement, political protest and anything. We don't want anyone to this one. Without knowing the fact, I should, Mr. Pinarayi should not interfere with our state affairs. It is all political gimmicks. ಬೆಂಗಳೂರಿನಲ್ಲಿ ಮನೆ ತೆರವು ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟದ ನಡುವೆ ಡಿಸೆಂಬರ್ 30ರಂದು ಸಿಎಂ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿರುವುದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.